ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಬಾಣಂತಿಯರ ಸರಣಿ ಸಾವು. ಬಳ್ಳಾರಿಯಲ್ಲಿ ಸರಣಿ ಸಾವಾಗ್ತಾ ಇದೆ. ಬಾಣಂತಿಯರ ಸಾವಿಗೆ ಯಾರ ನಿರ್ಲಕ್ಷ್ಯ ಕಾರಣ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಾಣಂತಿಯರ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಹಾಗಾದ್ರೆ ಕಾರಣ ಆಯ್ತಾ? ಡ್ರಗ್ಸ್ ಇನ್ಸ್ಪೆಕ್ಟರ್ಗಳ ಕೊರತೆ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಹೇಗೆ ಎಂದು ಕಾಣಿಸ್ತಾ ಇದೆ. ಬಾಣಂತಿಯರ ಸಾವಿಗೆ ಹಾಗಾದ್ರೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ. ರಾಜ್ಯದಲ್ಲಿ ಎಷ್ಟು ಜನ ಹಾಗಾದ್ರೆ ಡ್ರಗ್ ಇನ್ಸ್ಪೆಕ್ಟರ್ಗಳು ಇರಬೇಕಾಗತ್ತೆ ನಿಯಮದ ಪ್ರಕಾರ? ರಾಜ್ಯದಲ್ಲಿ ಈಗ ಎಷ್ಟು ಜನ ಡ್ರಗ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಶಾಕ್ ಆಗುತ್ತೆ. ಡ್ರಗ್ ಇನ್ಸ್ಪೆಕ್ಟರ್ಗಳಿಗೆ ಆಸ್ಪತ್ರೆ ನಡೆಸ್ತಾ ಇದೆ ಸರ್ಕಾರ. ಆಸ್ಪತ್ರೆಗಳಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಆದ್ರೂ ಸಹ ಆಸ್ಪತ್ರೆಗಳು ನಡೀತಾ ಇದೆ. 113 ಹುದ್ದೆಗಳ ಪೈಕಿ ಕೇವಲ 11 ಜನ ಮಾತ್ರ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು. 102 ಡ್ರಗ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಆಗಿದೆ. ಅದನ್ನು ಯಾವಾಗ ತುಂಬೋದು ಹಾಗಾದ್ರೆ? ಆಸ್ಪತ್ರೆಗಳಲ್ಲಿ ಔಷಧಿ ಪರಿಶೀಲನೆ ನಡೆಸೋರೇ ಇಲ್ಲ. 2021ರಲ್ಲಿ 83 ಡ್ರಗ್ ಇನ್ಸ್ಪೆಕ್ಟರ್ ನೇಮಕ ಮಾಡಿತ್ತು ಸರ್ಕಾರ. ನೇಮಕವನ್ನ ಪ್ರಶ್ನಿಸಿ ಕೆಲ ಅಭ್ಯರ್ಥಿಗಳು ಹೈಕೋರ್ಟ್ನ ಮೊರೆ ಹೋಗಿದ್ರು. 2021ರಿಂದ ಡ್ರಗ್ ಇನ್ಸ್ಪೆಕ್ಟರ್ಗಳ ನೇಮಕ ಮಾಡಿಲ್ಲ ಸರ್ಕಾರದಿಂದ. ಹೀಗಾಗಿನೇ ಈ ರೀತಿಯಾದಂತಹ ಅವಾಂತರಗಳಾಗ್ತಾ ಇದೆ. ಈಗಾದ್ರೂ ಹೊಣೆಯನ್ನ ಸರ್ಕಾರ ಹೊತ್ತುಕೊಳ್ಬೇಕಾಗತ್ತೆ. ಈಗೇನು 113 ಹುದ್ದೆಗಳ ಪೈಕಿ 11 ಜನ ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಡ್ರಗ್ ಇನ್ಸ್ಪೆಕ್ಟರೇ ಇಲ್ಲ. ಇನ್ನೆಲ್ಲ ಅವರ ಔಷಧಿಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ? ಪರಿಶೀಲನೆ ಆಗ್ತಾ ಇಲ್ಲ ಔಷಧಿಗಳ ಪರಿಶೀಲನೆ. ಹಾಗಾಗಿನೇ ಸಾವುಗಳು ಸಂಭವಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಈಗ ಡ್ರಗ್ ಇನ್ಸ್ಪೆಕ್ಟರ್ಗಳು ಆಸ್ಪತ್ರೆಯಲ್ಲಿ ಇಲ್ಲದೇ ಇರೋದು ಸಹ ಕಾರಣ ಅಂತ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಪ್ರಗತಿ, ಬಳ್ಳಾರಿಯ ಬಿಮ್ಸ್ ನಲ್ಲಿ ಆಗಿರತಕ್ಕಂತಹ ಬಾಣಂತಿಯರ ಸರಣಿ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತದ್ದು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಿರುವಂತದ್ದು. ಅದರ ಜೊತೆಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಗುತ್ತೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಸಭೆಯನ್ನ ಮಾಡ್ತಾರೆ. ಸರಣಿ ಸಾವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ರು. ಆದ್ರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಬಾಣಂತಿಯರ ಸಾವಾಗ್ತಿರುವುದು ಈಗ ಸ್ಪಷ್ಟವಾಗ್ತಿರುವಂತದಕ್ಕೆ ಕಾರಣ ಅಂತಂದ್ರೆ ರಾಜ್ಯದಲ್ಲಿ 113 ಏನು ಡ್ರಗ್ ಇನ್ಸ್ಪೆಕ್ಟರ್ ಇರಬೇಕಿತ್ತು ಸರ್ಕಾರಿ ಆಸ್ಪತ್ರೆಗಳೇ. ಆದ್ರೆ ಕೇವಲ 11 ಜನ ಮಾತ್ರ ಕಾರ್ಯನಿರ್ವಹಿಸಿದೆ. ಉಳಿದ ಎಲ್ಲಾ ಹುದ್ದೆಗಳು ಕೂಡ ಖಾಲಿ ಆಗಿರುವಂತದ್ದು. ಅದಕ್ಕೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಬಾಣಂತಿಯರ ಸಾವು ಆಗ್ತಿದ್ದಾವೆ ಅನ್ನುವಂತಹ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. 2021ರಲ್ಲೂ ಕೂಡ ಕೆಪಿಸಿಸಿಯಿಂದ ರಾಜ್ಯ ಸರ್ಕಾರ ಡ್ರಗ್ ಇನ್ಸ್ಪೆಕ್ಟರ್ಗಳ ನೇಮಕಕ್ಕೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿತ್ತು. ಆದ್ರೆ ಕೆಲ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋದ ಹಿನ್ನೆಲೆಯಲ್ಲಿ ಆಯ್ಕೆ ಪಟ್ಟಿಯನ್ನ ಈಗ ತಾತ್ಕಾಲಿಕವಾಗಿ ತಡೆಯನ್ನ ಮಾಡಲಾಗಿದೆ. ಆದ್ರೆ ಸರ್ಕಾರ ಈ ಹೈಕೋರ್ಟ್ ನೀಡಿರತಕ್ಕಂಥ ಆದೇಶವನ್ನ ಪ್ರಶ್ನಿಸಿ ಮೇಲಿನ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿತ್ತು. ಅದ್ರ ಜೊತೆಗೆ ಈ ಸಮಸ್ಯೆನ ಇತ್ಯರ್ಥ ಮಾಡಬೇಕಿತ್ತು. ಈಗ ಔಷಧಿಗಳ ಪರಿಶೀಲನೆ ಮಾಡತಕ್ಕಂತಹ ಡ್ರಗ್ ಇನ್ಸ್ಪೆಕ್ಟರ್ ಇಲ್ಲದೆ ಸರ್ಕಾರಿ ಆಸ್ಪತ್ರೆ ನಡೆಸ್ತಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಿರುವಂತದ್ದು. ರಾಜ್ಯ ಸರ್ಕಾರದ ಹೊಣೆಯಿಂದಲೇ ಬಾಣಂತಿಯರ ಸರಣಿ ಸಾವುಗಳಾಗ್ತಿರುವುದು ಕೂಡ ಈಗ ಸ್ಪಷ್ಟವಾಗ್ತಿರುವಂತದ್ದು. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಏನು 83 ಏನು ಅಭ್ಯರ್ಥಿಗಳಿದ್ದಾರೆ ಅವರನ್ನ ರಿಕ್ರೂಟರ್ ಮಾಡ್ಕೋಬೇಕಿಲ್ಲ, ಹೊಸ ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೋಬೇಕು. ಇಲ್ಲಾಂದ್ರೆ ಹೀಗೆ ಇವತ್ತು ಬಳ್ಳಾರಿ ಆಗಿದೆ, ಇಡೀ ರಾಜ್ಯಾದ್ಯಂತ ಇದು ವಿಸ್ತರಣೆ ಆಗುವ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಯಾವುದೇ ರೀತಿಯ ಔಷಧಿ ಹಾಗೂ ದ್ರಾವಣವನ್ನ ಪರಿಶೀಲನೆ ಮಾಡುವ ಅಧಿಕಾರಿಗಳೇ ಇಲ್ಲದೆ ಸರ್ಕಾರಿ ಆಸ್ಪತ್ರೆಗಳನ್ನ ಈಗ ಸರ್ಕಾರ ನಡೆಸುತ್ತಿರುವುದರಿಂದ ಸಹಜವಾಗಿ ಇಂತಹ ಸಾವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಈಗ ಸಾರ್ವಜನಿಕರ ಆಗ್ರಹವಾಗಿರುವಂತದ್ದು. ಪ್ರಗತಿ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.